Hello friends, welcome to the channel. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಸಂಡೇ ಮಾರ್ನಿಂಗ್ 6:15 ಆಗಿದೆ. ನಾವು ಕೆಫೆ ರೇಸರ್ ತಗೊಂಡು ಒಂದು ಒಳ್ಳೆ ಕೇಫ್ ಹುಡ್ಕೊಂಡು ಹೋಗ್ತಾ ಇದ್ದೀರಿ. GT ತಗೊಂಡು ಮನೇಲಿ ಪೂಜೆ ಮಾಡೋಕ್ಕಾಗುತ್ತಾ? ಸೊ ಅದಕ್ಕೋಸ್ಕರ ಈ GT ಓಡಿಸ್ಬೇಕಂತಾನೆ ಆಗಾಗ ಒಂದು ರೈಡ್ಗಳು ಪ್ಲ್ಯಾನ್ ಆಗ್ತಾ ಇರ್ತೀರಿ. ಅಂಥ ರೈಡಲ್ಲೇ ಒಂದು ರೈಡು ಈ ರೈಡು. ಸೊ ಎಲ್ಲಿ ಯಾರ್ಯಾರು ಏನು ಮಾಡ್ತೀರಿ, ಏನು ತಿಂತೀರಿ ಅಂತ ಫುಲ್ ಡೀಟೇಲ್ಸ್ ಬೇಕಾ? ಫುಲ್ ವಿಡಿಯೋ ನೋಡಿ. ಮತ್ತೆ ಬೆಳಗ್ಗೆ GT ಹೆವಿ ಟ್ರಿಗರ್ ಮಾಡ್ತಾ ಐತೆ. ಏನು ಮಚ್ಚ? ಸಾಗರ್ ಜಾಸ್ತಿ ಪಾಪಪ್ಸ್ ಹೊಡಿಬೇಡ, ಈ ಸತಿ ಹಾಕಲ್ಲ ರೀಲ್ಸಲ್ಲಿ. ಲಾಸ್ಟ್ ವಿಡಿಯೋಲ್ಲಿ ಕಾನೂನು ಪ್ಲೇಸ್ ಸ್ಟಾರ್ಟ್ ಮಾಡಿದ್ದ, ಸುದೀಕ್ಷನ್ ಒಂದು ಪ್ಲೇಸ್ ಸ್ಟಾರ್ಟ್ ಮಾಡಿದ್ದ. ಬಟ್ ಈ ಸತಿ ಸುದೀಕ್ಷನ್ ಒಂದು ಪ್ಲೇಸ್ ಸ್ಟಾರ್ಟ್ ಮಾಡಿದ್ದಾನೆ, ನಾನೊಂದು ಪ್ಲೇಸ್ ಸ್ಟಾರ್ಟ್ ಮಾಡಿದ್ದೀನಿ. ಕಾನವರು ಎತ್ಬಿಟ್ರು ಕಾಲ್ನ, ಬಂದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟು. ಸೊ ಇವತ್ತು ಸುದೀಕ್ಷನ್ ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಬೆಸ್ಟಾ, ನಾನು ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಬೆಸ್ಟಾ ಚೆಕ್ ಮಾಡೋದು ಬನ್ನಿ ಒಂದು ಸತಿ. ಅದಲ್ಲ, ಅಯ್ಯಯ್ಯೋ ನಿಂತ್ಕೊಂತ ಇಲ್ಲ. ಏನ ಬೆಂಗಳೂರಲ್ಲಿ ಬೆಳಗ್ಗೆ ಏನು ಚಳಿ ಆಗ್ತದೆ ಮಚ್ಚ? ಸಕ್ಕ ಚಳಿ ಆಗ್ತಾ ಇದೆ. ಅಲ್ಲೆಲ್ಲ ಫಾಗ್ ಬೀಳ್ತಾ ಇದೆ. ಬಟ್ ಆದ್ರೇನು ನಾನೇನು ಅನ್ಕೊಂಡೆ ಗೊತ್ತಾ, ಸರಿ ಬರೀ ಟಿ ಶರ್ಟಲ್ಲಿ ಹೋಗೋಣ ಅನ್ಕೊಂಡೆ. ಟಿ ಶರ್ಟಲ್ಲಿ ಬಂದಿದ್ದಿದ್ರೆ ಅಷ್ಟೇ ಅದ್ರೋಗಿರ್ತಾ ಇತ್ತು ಬಾಡಿಲಿರೋ ಸ್ಪೇರ್ಗಳೆಲ್ಲ. ಮಚ್ಚ ಇಂಥ ರೋಡಲ್ಲಿ 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥ ಬೋರ್ಡ್ ಹಾಕಿದ್ರೆ ಹೆಂಗಾಗುತ್ತೆ ಹೇಳು? ಅಲ್ಲ, ನಾವು 30ಅಲ್ಲಿ ಹೋಗೋಣ ಅನ್ಕೊಂತೀರಿ, ಗಾಡಿ ಕೇಳುತ್ತಾ? ಅದ್ಯಾವುದೋ ಕಾರು ಉಂಡೆ, ಅದು I-20. ಅದಕ್ಕೆ ಸೇಫ್ಟಿ ಇರೋ ಕಾರ್ಗಳು ತಗೊಳ್ರಿ ಅನ್ನೋದು. ಓಹೋ, ಏನು ಬೆಳಗ್ಗೆ ಸೈಡ್ ಹಾಕೊಂಬಿಟ್ಟವ್ರು ಗಾಡಿಗಳನ್ನ. ಸ್ಲೋ 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 ಮಾಡು. ಎಲ್ಲಿ? ಹೌದಾ ಗುರು, ಅಲ್ಲಿ ಯಾವುದೋ ಡೆತ್ತೋ ಇಲ್ಲ ಹೆವಿ ಆಕ್ಸಿಡೆಂಟ್ ಆಗೈತೆ ಗುರು, ಅದಕ್ಕೆ ಇಲ್ಲಿ ಜಾಮ್ ಆಗಿರೋದು. ನಾನು ಯಾವುದೋ ಪೊಲೀಸರು ಫೋಟೋ ಶೂಟ್ ಮಾಡ್ಕೊತವ್ರು ಅಂದ್ಕೊಂಡೆ. ಮೋಸ್ಟ್ಲಿ ಆ ಕಾರ್ ಆಗೈತೆ ನೋಡಲ್ಲಿ, ಆ ಕಾರ್ದೇ ಇರಬೇಕು. ಏನೋಪ್ಪ ಕ್ರೇಜಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು. ಮಚ್ಚ ಅಲ್ಲಿ ಗಿಕ್ಸರ್ ಅಲ್ಲಿ ಅವ್ನ ಮುಂದೆ ಆ ಸೌಂಡ್ ಮಾಡ್ತಾ ಇದ್ಯಾ ನೀನು? ಅಲ್ಲ, ಗಿಕ್ಸರ್ ಹೋಗ್ತಾ ಇದ್ದ ಪಕ್ಕದಲ್ಲಿ ನೀನು ಉಯ್ಯಂತ ಸೌಂಡ್ ಮಾಡ್ತಾ ಇದ್ಯಾ? ಕ್ರೇಜಿ. ಅವನು ನೋಡ, ಅವನು ಹುರ್ಕೊಂಡು ಹೋಗೇ ಬಿಟ್ಟ. ಬೆಳಗ್ಗೆ ಡಾಮಿನೇಟ್ ಮಾಡ್ಬಿಟ್ಟು ಹೊರಟದ ನಮ್ಮನ್ನ. ನನ್ನ ಮುಂದೆನೇ ಸೌಂಡ್ ಮಾಡ್ತೀರಾ? ನಾನು ಮಾಡ್ತೀನಿ ನೋಡು ಸೌಂಡು ಅಂತ. ಹೌದಾ ನೋಡು, ಕಾಣಿಸ್ತಾನೆ ಇಲ್ಲಲ್ಲ ಅವನು. ಏನೋ ರೈಟ್ ಸೈಡ್ ಅಪ್ಪ. ಎಲ್ಲರೂ ಸಂಡೇ ಸಿಟಿ ಔಟ್ರ್ ಹೋಗ್ತಾರೆ, ನಾವು ವಿಚಿತ್ರ ಮಚ್ಚ. ಇವ್ರಿಗೆ ಸಂಡೇ ಸಿಟಿ ಒಳಕ್ಕೆ ಹೋಗ್ತೀರಿ. ಅದು ಕಾಲ್ ಬರ್ತೈತೆ, ಕಾಲ್ ಬರ್ತೈತೆ. ನಾವು ಭಾನುವಾರ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೈಕ್ ಎತ್ಕೊಂಡು ಸಿಟಿ ಕಡೆ ಬಂದರೆ ಭಾನುವಾರದತ್ತು ಅದೇ ಗೋಳು. ಅಣ್ಣ ಲೆಫ್ಟ್ ಹೋಗ್ತಾನೋ ರೈಟ್ ಹೋಗ್ತಾನೋ ಕೂಡ ಗೊತ್ತಾಗಿಲ್ಲ. ಬೆಳಗ್ಗೆ ಒಂದು ಫ್ರೆಂಡು ಯಾವ ಥರ ಸುಪ್ರಭಾತ ಮಾಡ್ತಾನೆ ಅಂತ ಇವಾಗ ನೋಡಿದ್ದೀರಿ. ಆಯ್ ಮಚ್ಚ, ಏನು ಮಚ್ಚ? ಬೈಬೇಡ ಮಚ್ಚ, ಬೆಳಗ್ಗೆ ಹೋಗೋಣ ಮಚ್ಚ. ಸ್ಟಾರ್ಟ್ ಮಾಡಿದ್ದು ಮೋಟರ್ ಲಾಗರು, ಇವಾಗ ಫುಡ್ ಲಾಗರ್ ಆಗ್ಬಿಟ್ಟಿದ್ದೀನಿ. ಇವಾಗ ಕೇಬಲ್ ರೇಸರ್ ತಗೊಂಡು ನಾವು ಮನೆ ಪೂಜೆ ಮಾಡಿದ್ರೆ ಆಗುತ್ತಾ? ಅದಕ್ಕೆ ಇನ್ಮೇಲೆ
ಫುಡ್ ಲಾಗರ್ ಅಲ್ಲ, ಬ್ರೇಕ್ಫಾಸ್ಟ್ ಲಾಗರ್ ನಾನು. ಮತ್ತೆ ಬ್ರೇಕ್ಫಾಸ್ಟ್ ಲೊಕೇಶನ್ ಬಂದು ದಕ್ಷಿಣ ತಿಂಡಿ ಜಯನಗರ. ನಮ್ಮ ಸುದೀಕ್ಷನವ್ರು ಸೆಲೆಕ್ಟ್ ಮಾಡಿರೋದು. ಸೊ ಈ ಸತಿ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀನಿ ನೋಡೋಣ ಬನ್ನಿ. ನಾನು ಬಂದು MTR ಸೆಲೆಕ್ಟ್ ಮಾಡಿದ್ದೀನಿ, ಆ ಊರ್ವಶಿ ಥಿಯೇಟ್ರ್ ಹತ್ರ ಇರೋದು. ಸೊ ಎರಡರಲ್ಲಿ ಯಾವ್ದು ಬೆಸ್ಟು ಅಂತ ತಿಂದು ಕಂಪೇರ್ ಮಾಡೋಣ. ತಿಂದು ಕಂಪೇರ್ ಮಾಡಿ ನಮ್ಮ ಸ್ಟೈಲಲ್ಲಿ ರಿವ್ಯೂ ಕೊಡೋಣ. ಅದಕ್ಕೆ ನಾನು ಊರ್ವಶಿ ಅಂತ ಮೆನ್ಷನ್ ಮಾಡಿದೆ. ಏಯ್ ಪಾಪ ಹೊಸ ಶೂ ಹೊಸ ಪ್ಯಾಂಟ್ ಗಲೀಜಾಗ್ಬಿಡುತ್ತೆ ಅಂತ ಅವನೇ ಎಗರ್ಕೊಂಡು ಹೋಗ್ತಾವನೆ. ನನ್ನ ಲೆಕ್ಕ ಕ್ಯಾಮ್ರಾ ಆನ್ ಆಗೈತೆ. ದಕ್ಷಿಣ ತಿಂಡಿ ಇದು ಒಳ್ಳೆ ರಾಮೇಶ್ವರಂ ಕೇಪ್ ಥರ ಎಷ್ಟೈತೆ ಗೊತ್ತಿಲ್ಲ. ಅಲ್ಲೇ ಸೈಡಲ್ಲಿ ಹಾಕಿ ನೋಡ್ಕೊಳ್ಳೋಣ. ಒಂದೇ ಕಣ್ಣಾಗ ಹತ್ಕೊಂಬಿಟ್ಟರು ಅಲ್ಲೇ ಹಾಕ್ಬಿಟ್ಟು. ಬಜೆಟ್ ಕಮ್ಮಿ ಮಾಡೋಣ. ಅದೇ ಕಾನ್ಸೆಪ್ಟ್ ರಾಮೇಶ್ವರಮು, ಬಜೆಟ್ ಮಾತ್ರ ಕಮ್ಮಿ. ಸರಿ, ಇಲ್ಲಿ ಏನು ಫೇಮಸ್ ಅದೇಳು? ಮಂಗಳೂರು ಇವ್ರು ಮಾಡೋದು ಪ್ಯೂರ್ ಕನ್ನಡಿಗ. ಓಕೆ, ಇಲ್ಲಿ ಏನು ಸ್ಪೆಷಲ್ಲು? ಇದೇನೆ ಪುಡಿ ಇಡ್ಲಿ ಮತ್ತೆ ದೋಸೆ. ಅದೇನಾ? ತಗೊಳ್ಳಿ ಗುರು, ಕಾಮಿಡಿ ಮಾಡ್ಬೇಡ್ರಿ. ಹಾಂ, ಚೆನ್ನಾಗಿದೆ, ಸಾಫ್ಟ್ ಚೆನ್ನಾಗಿದೆ. ಸುದೀಕ್ಷಣ ಹೇಳಮ್ಮ, ಚೆನ್ನಾಗಿ ಹೇಳ್ತಾ ಇದೆಯಾ? ಮಲ್ಲಿಗೆ ಇಡ್ಲಿ ಅಂದಲ್ಲ, ಆ ಹೆಸರು ವರ್ಕ್ ಮಾತ್ರ ಮಲ್ಲಿಗೆ ಥರನೇ ಇದೆ, ಸಾಫ್ಟ್ ಆಗಿ. ನೀನು ಯಾವ್ದು ಮಲ್ಲಿಗೆ ತಿನ್ನಿದ್ಯಾ? ಮಲ್ಲಿಗೆ ಹೂವು ತಿನ್ನಿದ್ಯಾ? ಹೆಂಗಾರು ನೀನು ಹೇಳಿದ್ರೆ ಓಕೆ. ಮಲ್ಲಿಗೆ ಹೂವನ್ನು ತಿಂದಿದ್ದೀನಿ, ಮಲ್ಲಿಗೆನ ರುಬ್ಬಾಡಿದ್ದೀನಿ, ಎಲ್ಲ ಹೋಗಿತ್ತು. ಪುಡಿ ಇಡ್ಲಿ ಮಾತ್ರ ಸಕ್ಕತ್ತಾಗಿದೆ. ನಿಮಗೆ ಕಾಣಿಸ್ತಿದೆ ಪುಡಿ ಇಡ್ಲಿ ಎಷ್ಟು ಬೇಗ ಖಾಲಿ ಆಗಿದೆ ಅಂತ. ನಾರ್ಮಲ್ ಇಡ್ಲಿ ಹೋಗ್ತಾನೆ ಇಲ್ಲ ಬೇಗ. ಪುಡಿ ಇಡ್ಲಿ ಮತ್ತೆ ಪುಡಿ ಘೀ ದೋಸೆ ಮಾತ್ರ ಸೂಪರ್ ಆಗಿದೆ. ಬಾಯಲ್ಲಿ ಇಟ್ಟರೆ ಕರಗ್ತಾ ಇದೆ, ಸಕ್ಕತ್ತಾಗಿದೆ. ಅಕ್ಕಿ ಇನ್ನೊಂದು ಹೇಳಿದ್ದೀನಿ. ಹ್ಯಾಂಡ್ ವಾಶ್ ಇದೆ ಪಕ್ಕದಲ್ಲಿ, ಡ್ರಿಂಕಿಂಗ್ ವಾಟರ್ ಇದೆ. ಅಲ್ಲೇ ಅವ್ನು ನೋಡ್ತು ಆಗ್ತಾಯಿಲ್ಲ ಮತ್ತೆ ಇನ್ನೊಂದು ಬೇಕು. ದೋಸೆ ಮಾತ್ರ ಎಲ್ಲ ಖಾಲಿ ಮಾಡ್ಬಿಟ್ಟಾರ ನೋಡಿ, ಹೆಂಗೆ ಮಾಡೋರು ಎಲ್ಲ ಒನ್ ಮೋರ್ ಅನ್ಬೇಕು. ಪ್ಲೇಸ್ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ. ಆ ಪುಡಿ ಇಡ್ಲಿ ಅದೇ ಪುಡಿ ಇಡ್ಲಿ, ಪುಡಿ ದೋಸೆ ಅಲ್ಲ ಮಸ್ತ್. ಈ ಪುಡಿ ಇವರಿಬ್ರು ಹೇಳ್ತಾರ ನೋಡಿದ್ರೆ ತಟ್ಟೆನೆ ತೊಳೆದ್ಬಿಟ್ಟು ನೆಕ್ಬಿಟ್ಟು ಇಡಂಗೆ ಚಟ್ನಿ ಸಕ್ಕತ್ತಾಗಿ. ಚಟ್ನಿ ಚೆನ್ನಾಗಿದೆ. ವಡೆ ಟೇಸ್ಟ್ ನೋಡೋಣ. ಒಂದು ವಡೆಗೆ ಎಷ್ಟು ಜನ ಕೈ ಹಾಕ್ತೀರಪ್ಪ? ಎಷ್ಟು ಜನ ಇರೋದೇ 3 ಮಚ್ಚ. ಚಟ್ನಿ ಸಾಕಾಯ್ತು ಮಚ್ಚ. ಔಟ್ ಸೈಡ್ ಕ್ರಂಚಿ, ಒಳಗಡೆ ಸಾಫ್ಟ್ ಆಗಿ. ನಮ್ಮ ಸಾಗರ್ ಎಕ್ಸ್ಪ್ರೆಷನ್ ಚೆನ್ನಾಗಿ ತಿಂದ್ಮೇಲೆ ಬ್ಲಾಗಲ್ಲಿ ಹೇಳಿ ಮಚ್ಚ, ನಾನು ಇಂಥದಕ್ಕೆ ಮಾತ್ರ ಬರಬೇಡ ನೀನು, ವೇಸ್ಟ್. ನೀನು ನಿಜಾಗೂ ಮನೇಲಿ ಹೋಗಿ ಮಲ್ಕೋ, ತಿನ್ನು, ಅಲ್ಲೇ ಇರು. ಇದೇ ಪುಡಿ, ಇದೇ ಗೀ, ಇದೇ ಪಲ್ಯ, ಇದೇ ಚಟ್ನಿ, ಇದೇ ತಟ್ಟೆ. ಇನ್ನು ಖಾಲಿ ಮಾಡ್ತಾ ಇರೋದು ಇವನು. ಇದೇ ಪುಡಿ, ಇದೇ ದೋಸೆ, ಇದೇ ರೋಡು. ನನಗೂ ಕೊಡ್ರೋ, ಖಾಲಿ ಮಾಡ್ಬಿಡ್ಬೇಡ್ರಿ ನೀವೇ. ಲೊಕೇಶನ್ ತೋರಿಸ್ಬಿಡಂಗೆ, ಲ್ಯಾಂಡ್ ಮಾರ್ಕ್ ಜಯನಗರ ಕ್ರಮ ಆಪೋಸಿಟ್. ಏನು ಇವಾಗೆಲ್ಲ ಗೋವಾಲಲ್ಲಿ ಹೆಸರು ಹೊಡೆದೇ ಬರ್ತವೆ. How about this? 6 months. 6 months. 5. ಗುರು, ಲೊಕೇಶನ್ ನೇಮ್ ಬಂದು ದಕ್ಷಿಣ ತಿಂಡಿ, ಜೈನಲ್ಲಿರೋ ಕ್ರೋಮಾಗ ಆಪೋಸಿಟ್ ಇದೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅಲ್ಲೋಗಿ ಖರ್ಚು ಮಾಡೋ 1 ರೂಪಾಯಿ ಹೊರ್ತು. ಅದರಲ್ಲೂ ಆ ಪುಡಿ ಇಡ್ಲಿ, ಅದೇ ಪುಡಿ ಗೀ ಇಡ್ಲಿ ಇದೆಯಲ್ಲ ಗುರು, ಬಾಯಿ ಕರ್ಗೋಯ್ತು ಗುರು.
ಗೀ ಪುಡಿ ದೋಸೆ ಎಷ್ಟು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿತ್ತು ಅಂದರೆ ಸೀರಿಯಸ್ಲಿ 2 ದೋಸೆ ಖಾಲಿ ಮಾಡಿದ್ರಿ, ಮತ್ತೆ ಇನ್ನೊಂದು ದೋಸೆ ತಿನ್ಬೇಕನ್ನಿಸ್ತು. ಬಟ್ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಬಂದಿರೋದು ವಾಪಸ್ಸು. ಸೀರಿಯಸ್ಲಿ ಬಿಟ್ಟಿದ್ದು ಇನ್ನೊಂದು 2 ದೋಸೆ ಹೊಡಿತಾ ಇದ್ದೆ ನಾನು. ಹೊರ್ತು ಜಾಗ ಮಾತ್ರ ಹೊರ್ತು. ಸೊ ಆ್ಯಕ್ಚುಲಿ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ಪ್ರಮೋಷನ್ನು ಕಮ್ಮಿ. ಹೊಸೊಂದು ಸರಿಯಾಗಿ ಕೊಟ್ಟ ಚಮಕು. ಸೊ ಪ್ಲೇಸ್ ಹೊಸ್ದಾಗಿರೋದ್ರಿಂದ ತುಂಬ ಜನ ಹೋದಂಗೂ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಟೈಮು ನೀವು ವಿಸಿಟ್ ಮಾಡಬೇಕಾದ್ರೆ ಪ್ಲೇಸು ನಮ್ಮ ಸುತೀಕ್ಷನ್ನು ಒಂದು ಪ್ಲೇಸು ಚೆನ್ನಾಗಿ ಸೆಲೆಕ್ಟ್ ಮಾಡೋಣ ಅಂದರೆ ಅದು ಇದೆ. ವ್ಲಾಗರ್ನ ಡಿಸ್ಟರ್ಬ್ ಮಾಡ್ತೀರಪ್ಪ ನೀವು ತುಂಬ. ಆಟೋ ಸಾರಿ. ಹಾಂ, ನಮ್ಮ ಸುದೀಕ್ಷನ್ ಒಂದು ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದಾನೆ. ಅವನಿಗೆಲ್ಲ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ಸ್ ಹೇಳ್ಬಿಟ್ರಪ್ಪ. ಓಕೆನಾ ಮಚ್ಚ? ಲಾಸ್ಟ್ ಟೈಮ್ ತಾಜಾ ತಿಂಡಿನೂ ಸುದೀಕ್ಷನ್ ಸೆಲೆಕ್ಟ್ ಮಾಡಿದ್ದು, ಚೆನ್ನಾಗಿತ್ತು ಪ್ಲೇಸು. ಇವತ್ತು ಅವನೇ ಸೆಲೆಕ್ಟ್ ಮಾಡಿದ್ದೆ, ಚೆನ್ನಾಗಿದೆ ಪ್ಲೇಸು. ಸೊ ಆ್ಯಕ್ಚುಲಿ ನಾನು MTRನ ಒಂದು ವಿಡಿಯೋಸ್ ನೋಡಿದೆ, ತುಂಬ ಫೇಮಸ್ ಅಂತ ಗೊತ್ತು, ಬಟ್ ಯಾವತ್ತೂ ನಾನು ಹೋಗಿಲ್ಲ. ಅದೇ ರೋಡಲ್ಲಿ 1000 ಸತಿ ಓಡಾಡಿದ್ದೀನಿ, ಬಟ್ ಯಾವತ್ತೂ ಅಲ್ಲಿ ಹೋಗಿ ತಿನ್ನೋ ಚಾನ್ಸ್ ಸಿಕ್ಕಿಲ್ಲ. ಸೊ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ರೇಡಲ್ಲಿ ತಿನ್ನೋ ಚಾನ್ಸ್ ಸಿಕ್ಕಿದೆ. ಸೊ ಬನ್ನಿ, ಅಲ್ಲೇನೇನು ಕುಮ್ಮಕ್ಕಾಗುತ್ತೋ ಕುಮ್ಮನ ಚೆನ್ನಾಗಿ ತಿನ್ನಿದಾದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ನಾವು ಇವಾಗ ಹೋಗ್ತಾ ಇರೋದು ಮಾವಳ್ಳಿ ಯಾವ್ದು ಮಚ್ಚದು? ಮಾವಳ್ಳಿ ಟಿಫನ್ ಸೆಂಟರ್. ಮಾವಳ್ಳಿ ಅಲ್ಲ, ಅದು ಮಾವಳ್ಳಿ ಟಿಫನ್ ರೂಮ್. ಸರಿನಾ? ಹೆಸ್ರು ಹೇಳಕ್ಕೆ ಬರ್ತಾ ಇಲ್ಲ. ಮಚ್ಚ, ಇದು ಯಾವ ಹೇಳು? ಮಾವಳ್ಳಿ ಟಿಫನ್ ರೂಮ್. ಸಪ್ರೇಟ್ ರೂಮ್ ಏನಂಗೆ ಕೊಡ್ತಾರ ನಮಗೆ ಟಿಫನ್ ಮಾಡೋಕ್ಕೋಸ್ಕರ? ನಮ್ಮವ್ರು ಎಬಿ ಬಿಸ್ನೆಸ್ ಪ್ಲ್ಯಾನ್ಗಳಾಗ್ತವ್ರೆ. ಸೊ ನಮ್ಮ ಬಾಯ್ಸ್ ಕತೆನೇ ಇಷ್ಟು. ಇವಾಗ ಒಂದು ಟೀ ಅಂಗಡಿಯಲ್ಲಿ ಕುತ್ಕೊಂಡು ಒಂದು ಟೀ ಕುಡಿದ್ರ, ನೆಕ್ಸ್ಟು ಆ ಟೀ ಅಂಗಡಿನ ಸ್ಟಾರ್ಟ್ ಮಾಡೋಣ ಅನ್ನೋ ರೇಂಜ್ಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ರ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇವಾಗ ಒಂದು ಹೋಟ್ಲ್ ಟಿಫನ್ ಮಾಡಿದ್ರೆ ನೆಕ್ಸ್ಟು ಅದು ಕಾಂಪಿಟೇಷನಾಗಿ ಅದು ಮುಂದೆ ಹಾಕೋ ರೇಂಜಿಗೆ ನಾವು ಬಿಸ್ನೆಸ್ ಒಂದು ಪ್ಲ್ಯಾನ್ ಮಾಡ್ತೀರಿ. ಸೊ ನಾವು ಇದು ಈ ಕೆಲಸ ಒಂದು 10 ವರ್ಷದಿಂದ ಮಾಡ್ಕೊಂಡು ಬರ್ತಾನೇ ಇದ್ದೀರಿ. ಏನು ಮಚ್ಚ? ಈ ಸತಿ ಸುದೀಕ್ಷನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದಾನೆ. ಇದೇ ಇಲ್ಲಿ ಬಂದು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ರೇಜಿ ಹೆಂಗರು, ಪಾರ್ಕಿಂಗ್ ಜಾಗನೇ ಇಲ್ಲ. ಮುಂದೆ ಹಾಕ್ಬಿಡೋಣ ಸಗರ್. ಸರಿ ಬನ್ನಿ, ಇಲ್ಲೇನು ಆಗಲ್ಲ, ನೋ ಪಾರ್ಕಿಂಗಲ್ಲಿ ಒಂದು ದಿನ ಗಾಡಿ ಬಿಟ್ರೆ. ಬೆಳಗ್ಗೆ ಹೊತ್ತು ಪಾಪ ವಾಕಿಂಗ್ ಬಂದಿರ್ತಾರೆ ಅಂದ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಏನು ಗುರು, ಬೆಂಗಳೂರಾಗಿರೋ ಅಂಕಲ್ಗಳೆಲ್ಲ ಇಲ್ಲೇ ಇದ್ದಾರೆ ಮಚ್ಚ. ಬೆಂಗಳೂರಾಗಿರೋ ಅಂಕಲ್ಗಳೆಲ್ಲ ಇಲ್ಲೇ ಇದ್ದಾರೆ. ನಿಜ ಹೇಳ, ಇವರು ಮನೇಲಿ ವಾಕಿಂಗ್ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ವಾಕಿಂಗಲ್ಲಿ ಬರ್ಮಾಡೋ ಕ್ಯಾಲರೀಸ್ನೆಲ್ಲ ಮತ್ತೆ ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮಚ್ಚ, ಫ್ಯೂಚರಲ್ಲಿ ನಾವು ಹಿಂಗೇನಾ ಮನೇಲಿ ಬುಡ್ಡ ಬಿಟ್ಬಿಟ್ಟು ವಾಕಿಂಗ್ ಹೋಗ್ತಿರೋದು, ಯಾವುದೋ ಹೋಟ್ಲ ಕೂತ್ಕೊಳ್ಳುತ್ತೆ ನಮ್ಮ ಕೆಲಸ. ಹೇಳ್ತೀನಿ, ಮಾವಳ್ಳಿ ಟಿಫನ್ ರೂಮ್ಸ್ ಗುರು ನಾವು ಬಂದಿರೋ ಲೊಕೇಶನ್. ಸುದೀಕ್ಷನ ಕನ್ಫ್ಯೂಷನ್ ಮಾಡಿದ. ಸರಿ ಬನ್ನಿ, ಒಳಗೆ ಹೋಗ್ಬಿಟ್ಟು ರವೆ ಇಡ್ಲಿ ತಿನ್ನೋಣ. ನಾನು ರವೆ ಇಡ್ಲಿ ತಿನ್ನಬೇಕು, ನಮ್ಮನ್ನು ಬಾದಾಮ್ ಮಲ್ಕ್ ಕುಡಿಬೇಕಂತೆ. ಕಷ್ಟ ಇದೆ ಮತ್ತೆ. ರೆಕಾರ್ಡ್ ಆಗ್ತಿದೆ ಮಚ್ಚ ಫಸ್ಟ್ ಆಫ್ ಆಲು. ಏನು ಗುರು ಈ ರಶ್ ಇದೆ. ಗುರು ಯಾವುದೋ ಒಳ್ಳೆ ಹಿಸ್ಟಾರಿಕ್ ಪ್ಲೇಸ್ ಹೋಗ್ದಂಗಿದ್ದೀರಿ. ಇಲ್ಲೇನೋ ಹೆವಿ ಹಿಸ್ಟಾರಿಕ್ ಫೋಟೋಗಳೆಲ್ಲವೆ. ಗುರು ಅಲ್ಲಿ ನೇಮ್ ಕೊಟ್ಬಿಟ್ಟು ವೆಯ್ಟ್ ಮಾಡ್ಬೇಕು ಗುರು ಇಲ್ಲಿ. ಸೊ ನಾವಿಲ್ಲಿ ನೇಮ್ ಕೊಟ್ಟು ಬಂದು 15 ನಿಮಿಷ ಆಯಿತು, ಇನ್ನೂ ನಮ್ಗೆ ಟೇಬಲ್ ಸಿಕ್ಕಿಲ್ಲ. ಅಷ್ಟು ರಶ್ ಇದೆ. ನೋಡೋದು ಯಾವುದೋ ಟೈಮ್ ಪಾಸ್ ಮಾಡೋಕ್ಕೆ ಏನೇನೋ ಮಾತಾಡ್ತಾವೆ. ಜಾಸ್ತಿ ಆಡಿಸ್ಬಿಡು, ಕೆಳಗೆ ಬಿದ್ದೋಗ್ಬಿಟ್ಟು.
ಹಂಗಾದ್ರೆ ಒಂದು ಲಾಸ್ಟ್ ಬೀಳಲಿ ಅಂತ ಬರ್ತದೆ ಮತ್ತೆ ಸೀಟಿಂಗ್ ಔಟ್ಸೈಡ್ ಗುಡ್ ಸ್ಪೇಸ್ ಯಾವ್ದಾರ ಪಾರ್ಕ್ಗಳು ಗ್ರೌಂಡು ಈ ಥರ ಬಂದರೆ ಪಾರ್ಕಿಂಗ್ ಚೇರ್ಸ್ ಏಯ್ ಇಷ್ಟು ದೊಡ್ಡ ಕತ್ತೆ ವಯಸ್ಸಾಗೈತೆ ಇನ್ನು ಚೆಲ್ಕೊಂಡು ಕುಡಿತಾ ಇದೆಯಾ ಏನ್ ಮಂಚ ರೋಡ್ ಎಮ್ ಟಿ ಆರಲ್ಲಿ ಬ್ರೇಕ್ಫಾಸ್ಟ್ ಮುಗೀತು. ಆ್ಯಕ್ಚುಲಿ ನಾನು ಎಮ್ ಟಿ ಆರಲ್ಲಿ ರವೆ ಇಡ್ಲಿ ತುಂಬ ಫೇಮಸ್ಸು. ಸೊ ರವೆ ಇಡ್ಲಿ ತಿನ್ನೋಂತ ಬಂದೆ. ನಮ್ಮ ಟೈಮು ಬ್ಯಾಡು, ನಾ ಬಂದ ಟೈಮಲ್ಲಿ ರವೆ ಇಡ್ಲಿ ಇರಲಿಲ್ಲ. ಸೊ ಒಂದು ಬೇಳೆ ಬಾತ್ ಹೇಳಿ ಅದಾದಮೇಲೆ ಬಾದಾಮ್ ಮಿಲ್ಕ್ ಕುಡಿದ್ರಿ. ಬೇಳೆ ಬಾತ್ ಚೆನ್ನಾಗಿತ್ತು. ಸೊ ಜಾಸ್ತಿ ಚೆನ್ನಾಗಿತ್ತಂತ ಏನಿಲ್ಲ, ಚೆನ್ನಾಗಿತ್ತು. ಆಮೇಲೆ ಬಾದಾಮ್ ಮಿಲ್ಕು ಅಷ್ಟೇ, ಬಾದಾಮ್ ಮಿಲ್ಕು ಸಖತ್ತಾಗಿತ್ತು, ಕ್ವಾಂಟಿಟಿ ಜಾಸ್ತಿ ಇತ್ತು. ಬಟ್ ಅದೇ ಥರ ಪ್ರೈಸು ಓವರ್ ಪ್ರೈಸ್ ಇತ್ತು. ಬಟ್ ಏನಂದರೆ ಕ್ರೌಡ್ ಜಾಸ್ತಿ ಗುರು. ಬೆಂಗಳೂರಿಗಿರೋ ಅಂಕಲ್ಗಳೆಲ್ಲ ಅಲ್ಲೇ ಇದ್ದಾರೆ. ಅಷ್ಟು ಇದು ಈ ಅಂಕಲ್ಗಳೆಲ್ಲ ವಯಸ್ಸಲ್ಲಿದ್ದಾಗ ಅಲ್ಲಿ ಬಂದು ಮೋಸ್ಟ್ಲಿ ಟಿಫನ್ ಮಾಡ್ತಾಯಿದ್ರೇನೋ, ಆ ಹಳೇ ಅಡ್ಡ ಅಂದ್ಕೊಂಡು ಎಲ್ಲ ಬಂದು ಅಲ್ಲೇ ಕೂತ್ಕೊತವ್ರೆ. ಅಷ್ಟು ಕ್ರೌಡ್ ಇತ್ತು. ಇದ್ದವರೆಲ್ಲ ಬರೀ ಅಂಕಲ್ಗಳೇ. ಇನ್ನು ಸ್ವಲ್ಪ ಅದಾದಮೇಲೆ ಬಂದರೆ ಬೇಕಾದ್ರೆ ನಿಮ್ಗೆ ಕಲರ್ಸ್ ಕಾಣಿಸ್ತಾರೆ. ಇದಕ್ಕೆ ಮುಂದೆ ಹೋದರೆ ಸ್ವಲ್ಪ ನಿಮ್ಗೆ ಅಂಕಲ್ಗಳೇ ಕಾಣಿಸೋದು. ಎಲ್ಲ ವಾಕಿಂಗ್ ಅಂತ ಹೇಳಿ ಮನೇಲಿ ಬಂದ್ಬಿಟ್ಟು ಅಲ್ಲಿ ಬ್ಯಾಟಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಬಂದು ನೋಡಿದ್ದಾದಮೇಲೆ ಗೊತ್ತಾಯಿತು ಏಜ್ ಇಸ್ ಜಸ್ಟ್ ಎ ನಂಬರ್. ಹುಡುಗರು ವಯಸ್ಸಾದರೂ ಹುಡುಗರೆ, ವಯಸ್ಸಲ್ಲಿದ್ದು ಹುಡುಗರೆ, ವಯಸ್ಸಾದರೂ ಹುಡುಗರೆ. ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಅಂತೆ, ಗೊತ್ತೇ ಇರಲಿಲ್ಲ. ಫ್ರೆಂಡ್ಶಿಪ್ ಡೇ ದಿನ ಬಂದ್ಬಿಟ್ಟಿದ್ದೀವಿ ರೈಡ್ಗೆ. ಸೊ ಅಲ್ಲಿ ಅಂಕಲ್ಗಳೆಲ್ಲ ಒಂದು ಗ್ಯಾಂಗ್ ಇತ್ತು, ಅಂಕಲ್ ಗ್ಯಾಂಗು. ಒಂದು ಹುಡುಗನ ಅಂಕಲ್ಲೇ ಆದರೆ ಹುಡುಗರ ಥರ ಆಡ್ತಾಯಿದ್ರು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬಿಟ್ಟು ಪಟಾಕಿ ಹೊಡಿತಾಯಿದ್ರು. ಅದು ನೋಡ್ಮೇಲೆ ಗೊತ್ತಾಯಿತು ಏಜ್ ಇಸ್ ಜಸ್ಟ್ ಎ ನಂಬರು. ಹುಡುಗರು ಎಲ್ಲೋದ್ರು ಅಷ್ಟೇ, ಮೆನ್ ವಿಲ್ ಬಿ ಮೆನ್ನು. ಸೊ ನಾವು ಹೋಗಿದ್ದೀವಿ 2 ಪ್ಲೇಸಲ್ಲಿ. ದಕ್ಷಿಣ ತಿಂಡಿಯಲ್ಲಿ ಇಡ್ಲಿ ದೋಸೆ ಮಾತ್ರ ಸೂಪರು, 5 ಸ್ಟಾರ್ ಕೊಟ್ಬಿಡ್ತೀನಿ ಬೇಕಾದರೆ. ಎಮ್ ಟಿ ಆರ್ ಆ್ಯಕ್ಚುಲಿ ನಾನು ರವೆ ಇಡ್ಲಿ ತಿನ್ನೋಕೆ ಬಂದೆ. ಸೊ ತಿನ್ನೋಕ್ಕಾಗಿಲ್ಲ. ಬಿಸಿಬೇಳೆ ಬಾತ್ ತಿಂದು ಬಾದಾಮ್ ಮಿಲ್ಕ್ ಕುಡಿದೆ. ಸೊ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಹೋಟ್ಲಿಗೆ ಹಿಸ್ಟ್ರಿ ಇದೆ, ಪಾಪ್ಯುಲಾರಿಟಿ ಇದೆ, ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಸೊ ಅದೆಲ್ಲ ನೋಡಿ ಇಷ್ಟ ಆಯಿತು. ಬಟ್ ಟೇಸ್ಟ್ ವೈಸು ನೋಡಿದ್ರೆ ನನಗೆ ದಕ್ಷಿಣ ತಿಂಡಿನೇ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೀವು ಬಂದಾಗ 2 ಹೋಟ್ಲು ಟ್ರೈ ಮಾಡಿ. ಸೊ ನಿಮಗೊಂದು ಅಥೆಂಟಿಕ್ ಹಿಸ್ಟ್ರಿ ಇರೋ ಹೋಟ್ಲು ಬೇಕು ಅಂದರೆ ಎಮ್ ಟಿ ಆರ್ಗೆ ಬನ್ನಿ. ಒಳ್ಳೆ ಇಡ್ಲಿ ದೋಸೆ ಬೇಕು ಅಂದರೆ ದಕ್ಷಿಣ ತಿಂಡಿಗೆ ಹೋಗಿ. ಸೊ ಇದೇ ಥರ ನಮ್ಮ ಕೆಫೆ ರೆಸ್ಟೋರಲ್ಲಿ ಕೆಫೆಗಳಿಗೆ ಹೋಗಿ ವ್ಲಾಗ್ಗಳು ಬಿಡ್ತಾ ಇರ್ತೀನಿ. ನಿಮ್ಗೆ ಯಾವ ವ್ಲಾಗ್ ಇಷ್ಟ ಆಗುತ್ತೋ ಆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಇನ್ ಕೇಸ್ ನೀವೇನೋ ಬೇರೆ ಯಾವುದೋ ನೆಕ್ಸ್ಟ್ ಟೈಮ್ ಯಾವುದೋ ಕೇಫ್ ನಾನು ಹೋಗ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ರೈಡ್ ಅಲ್ಲಿಗೆ ಪ್ಲ್ಯಾನ್ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಗಳು ನೀವು ನೋಡ್ತಾ ಇರ್ಬೇಕಂದ್ರೆ ನಿಮಗೆ ಗೊತ್ತು ಏನು ಮಾಡಬೇಕಂತ. ಏನು ಮಾಡ್ಬೇಕು ಮಚ್ಚ? ಏನು ಏನನ್ನ ಸಜೆಸ್ಟ್ ಮಾಡಿದೆ ಹೋಟ್ಲು ನೀವು ಓನ್ಲಿ ವೆಜ್ಜು. ನಾವು ಪಕ್ಕಾ ವೆಜಿಟೇರಿಯನ್ಸ್. ಸುತೀಕ್ಷನು ಅಷ್ಟೇ, ಸಾಗರು ಅಷ್ಟೇ. ನಮ್ಮ ಜೊತೆ ಬಂದ ವೆಜ್ ತಿನ್ಬೇಕು ನೀನು ಇನ್ಮೇಲೆ. ಸೊ ಇಲ್ಲಿಗೆ ಈ ವಿಡಿಯೋನ ಫಿನಿಶ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿ ಗಂಟ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ರಿ. ಸೊ ಅವ್ನು ಬೇಗ ಬರ್ರಿ. ಅವ್ನು ಶಿಫ್ಟನ್ನು ಕಾರ್ ಅಡ್ಡ ಹಾಕ್ಬಿಟ್ಟು ಬಂದು ಹೊಡಿತಾನೆ. ಆಮೇಲೆ ನಮ್ಗೆ ಪಾಪ ಅಷ್ಟು ಡಿಸ್ಟರ್ಬ್ ಮಾಡ್ತಾಯಿದ್ದೀರ ನೀವು.